2026 ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಮೇಷರಾಶಿಗೆ 2026ರಲ್ಲಿ ನೋಡಿ ಫಸ್ಟ್ಗೆ ಜನವರಿ ತಿಂಗಳು ಅಂದರೆ ಮೊದಲನೇ ತಿಂಗಳಲ್ಲಿ 10ನೇ ಮನೆಯಲ್ಲಿ ಬಹಳಷ್ಟು ಅಂದರೆ ರಾಶಿಯಾಧಿಪತಿ ಕುಜ, ಸೂರ್ಯ, ಶುಕ್ರ, ಬುಧ ಈ 4 ಗ್ರಹಗಳು 10ನೇ ಸ್ಥಾನದಲ್ಲಿರೋದ್ರಿಂದ ಮೇಷರಾಶಿಗೆ ಎಲ್ಲೋ ಒಂದು ಕಡೆ ಜನವರಿ ತಿಂಗಳಲ್ಲಿ ತುಂಬ ಲಾಭವನ್ನು ನೋಡ್ತೀರಾ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ತುಂಬ ಯೋಗವನ್ನು ಕಾಣ್ತಾ ಹೋಗ್ತೀರಾ. ಅದೇ ರೀತಿ ಗುರು ಕೂಡ 3ನೇ ಸ್ಥಾನವನ್ನು ಗುರು ಕೂಡ ತುಂಬ ಚೆನ್ನಾಗಿ ಗುರುವಿನ ಅನುಗ್ರಹ ಮತ್ತು ಸ್ನೇಹಿತರಿಂದ ಅವರ ಒಂದು ಕುಟುಂಬದಿಂದ ತುಂಬ ಚೆನ್ನಾಗಿ ವರ್ಷದ ಆರಂಭವನ್ನು ಆಹ್ವಾನಿಸ್ತಾ ಹೋಗ್ತೀರಾ. ಅದೇ ರೀತಿ ಶನಿ ಗ್ರಹ 12ರಲ್ಲಿರೋದು ಅಂದರೆ ವ್ಯಯಸ್ಥಾನದಲ್ಲಿರೋದು ಎಲ್ಲೋ ಒಂದು ಕಡೆ ಮೇಷರಾಶಿಯವರಿಗೆ ಸ್ವಲ್ಪ ಅಂದರೆ ಆಲ್ರೆಡಿ ನೀವು ಶನಿ ಮೀನರಾಶಿಗೆ ಬಂದಾಗಿನಿಂದ ಕಷ್ಟದ ದಿನಗಳನ್ನು ನೋಡ್ತಾನೆ ಹೋಗಿದ್ದೀರಾ. ಅದರಲ್ಲಿ ನಿಮ್ಮ ರಾಶಿಯಾಧಿಪತಿ ಕುಜ 10ನೇ ಮನೆಗೆ ಬಂದಿರೋದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ ಮತ್ತು ಸಾಂಸಾರಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಹೋಗುತ್ತೆ. ದುಡ್ಡು ಕಾಸಿನ ವ್ಯವಹಾರ ಅಂತ ಬಂದಾಗ ಜನವರಿ ತಿಂಗಳಲ್ಲಿ ತುಂಬ ತಕ್ಕ ಮಟ್ಟಿಗೆ ಒಂದು ಒಳ್ಳೆಯ ರಿಸಲ್ಟನ್ನೇ ಕಾಣ್ತಾ ಹೋಗ್ತೀರಾ. ಅದಾದ ನಂತರ ನೋಡಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಕೆಲಸಗಳಾಗೋದು, ಮದುವೆ ಮುಂಜಿಗಳಾಗೋದು, ಪ್ರಾಪರ್ಟಿ ತಗೊಳ್ಳೋದು ಅಥವಾ ಮನೆಗಿನೇ ಕಟ್ಟೋದಿದ್ರೆ ಮನೆ ಕಟ್ಟೋದು, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋ ಭಾಗ್ಯ ಕೂಡ ಸಿಗ್ತಾ ಹೋಗುತ್ತೆ ಮೇಷರಾಶಿಯವರಿಗೆ. ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ನೋಡಿ ಮೇಷರಾಶಿಯಲ್ಲಿರೋ ಮಕ್ಕಳಿಗೆ, ಮೇಷರಾಶಿಯಲ್ಲಿ ಇರೋ ವಿದ್ಯಾರ್ಥಿಗಳಿಗೆ 6ನೇ ತಿಂಗಳಿನ ನಂತರ ಅಂದರೆ ಗುರುವಿನ ಬದಲಾವಣೆಯ ನಂತರ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ರಿಸಲ್ಟನ್ನು ನೋಡ್ತಾ ಹೋಗ್ತೀರಾ. ಯಾಕೆ ಅಂದರೆ ಗುರು 3ನೇ ಮನೆಯಿಂದ 4ನೇ ಮನೆಗೆ ವರ್ಗಾಯಿಸ್ತಾರೆ. ಆ ಗುರುವಿನ ಒಂದು ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಮತ್ತು ಆ ಗುರುವಿನ ಬದಲಾವಣೆಯಿಂದ 6ನೇ ತಿಂಗಳ ನಂತರ
ಮೇಷರಾಶಿಯವರಿಗೆ ಒಂದು 4ನೇ ಮನೆ ಅಂತ ಅಂದಾಗ ನೋಡಿ, ಆ ಗುರುವಿನ ಬದಲಾವಣೆ ಮತ್ತು ಗುರುವಿನ ಒಂದು ದೃಷ್ಟಿ ಕೂಡ ಬದಲಾಗ್ತಾ ಹೋಗುತ್ತೆ. ಗುರುವಿನ 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿ, ರಾಶಿಗೆ 9ನೇ ಮನೆ ಆಗಿರ್ತಕ್ಕಂಥ ಧನಸ್ಸು ರಾಶಿ, ಮಕರ ರಾಶಿಯ ಮೇಲೆ ಬಿದ್ದಾಗ ಭಾಗ್ಯಸ್ಥಾನ ಅಂತ ಅಂದರೆ ನಿಮಗೆ ಬರಬೇಕಾಗಿರುವಂತಹ ಯಾವುದಾದ್ರೂ ದುಡ್ಡು, ಕಾಸು, ಹಳೆಯ ಆಸ್ತಿ ಪಾಸ್ತಿ ಇವೆಲ್ಲವೂ ಕೂಡ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ಮೇಷರಾಶಿಯವರು ಆದಷ್ಟು ನಿಮ್ಮ ಒಂದು ಆರೋಗ್ಯವನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ 12ರಲ್ಲಿ ಶನಿ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಸ್ವಲ್ಪ ನಿಮ್ಮನ್ನು ಕಾಡ್ಬೋದು. ಅದು ಬಿಟ್ಟರೆ 2026 ಮೇಷರಾಶಿಯವರಿಗೆ ಒಂದು ಒಳ್ಳೆಯ ವರ್ಷ ಆಗಿರುತ್ತೆ. ಅದೇ ರೀತಿ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದವ್ರಿಗೆ ತುಂಬ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ನೋಡುವಂಥ ಒಂದು ವರ್ಷ 2026 ಆಗಿದೆ.